ಏನಪ್ಪ ಇಷ್ಟು ಬೇಗ ಮಾತುಕತೆ ಎಲ್ಲ ಮುಗ್ದೋಯ್ತಾ? ಗ್ರೀನ್ ಸಿಗ್ನಲ್ ಕೊಟ್ಬಿಡ್ಲಾ ಮಗ? ಕೆಂಪು ಬಾವುಟ ಹಾರಿಸಿದ್ಲಲ್ಲ ನಿನ್ ನಾದ್ನಿ ಅಂದ್ರೆ ನನಗೆ ಒಂದು ಮದ್ವೆ ಆಗಿದೆ, ಇನ್ನೊಂದು ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ಅಂದ್ಲು. ವಾಟ್? ದಿಶಾ ಪ್ರವೀಣ್ ಅವಳ ಹೊಡೆದು ಸಾಯಿಸ್ಬೇಕು ಅಂತ ಇದ್ಯಾ? ಇನ್ನೇನೇ ಮಾಡಲಿ, ಎಂತ ಕೆಲಸ ಮಾಡ್ಕೊಂಡ್ ಬಂದಿದ್ದಾಳೆ ನೋಡ. ಇವಳಿಂದ ಬದುಕಿರ್ಬೇಕ. ಅಯ್ಯೋ ದೇವ್ರೆ, ಅಮ್ಮ ನಿನ್ ಕೈ ಮುಗಿತೀನಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಹೇ ದಿಶಾ, ನೀನೇ ತೊಡು, ರೂಮ್ ಹೋಗು ಹೋಗು ಅಂದೆ. ಅಯ್ಯೋ ರಂಗ, ಸೀನಿಯರ್ ಏನ್ರಿ ಇದಲ್ಲ? ದಿಶಾ ಅವಳು ಮದ್ವೆ ಆಗಿದೆ, ಏನಿವಾಗ? ಅಲ್ಲ ರೀ, ನಾನ್ ಕೇಳ್ತೀನಿ. ದಯವಿಟ್ಟು ಇದಕ್ಕೆ ನೀನ್ ತಲೆ ಹಾಕ್ಬೇಡ. ಇದು ನಮ್ಮನೆ ವಿಷಯ, ನಾವ್ಗಳೇ ಸಾಲ್ವ್ ಮಾಡ್ಕೊಂತೀವಿ. ನೀನ್ ಹೋಗು. ಶಾಲಿನಿ, ನಿನ್ ಕೈ ಮುಗಿತೀನಿ, ದಯವಿಟ್ಟು ಹೋಗು. ನಾವ್ ಮರ್ಯಾದೆ ಕಳ್ಕೊಂಡಿರೋದನ್ನ ನೋಡಿ ಚಪ್ಪಾಳೆ ಹೊಡಿಯೋಕ್ ಬರ್ಬೇಡ. ದಯವಿಟ್ಟು ಹೋಗಪ್ಪ. ಏನ್ ಕತೆ ಅಂತೆ ಅವಳ್ದು? ಕೇಳ್ದ್ಯಾ? ಯಾಕೆ ಹಿಂಗ್ ಮಾಡ್ಕೊಂಡೆ ದಿಶಾ? ಹೋಗ್ಲಿ, ಯಾರ ಹುಡ್ಗ ಅಂತಾರು ಹೇಳು. ತಡ ಮಾಡಿದ್ರೆ ನಮ್ ಪ್ರೀತಿ ಕಳ್ಕೋಬೇಕಾಗತ್ತೆ ಅಂತ ಅವ್ನು ಹೇಳ್ದ. ಆ ಟೈಮಲ್ಲಿ ನನ್ಗೇನು ತೋಚ್ಲಿಲ್ಲ. ಅವನ್ನೆಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ ದೇವಸ್ಥಾನದಲ್ಲಿ. ಅಲ್ವೇ, ವಿಷಯ ಹಿಂಗಿದೆ ಅಂತ ನಮ್ಮ ಹತ್ರ ಯಾರು ಹೇಳ್ಕೊಳ್ಬೋದಿತ್ತಲ್ವಾ? ಹೋಗ್ಲಿ ಬಿಡು, ಆ ಹುಡ್ಗ ಯಾರು ಅಂತ ಈಗ್ಲಾದ್ರೂ ಹೇಳು. ಅವನ ಹೆಸರು ಕರ್ಣ ಅಂತ, ಫೈನಾನ್ಸ್ ಮಿನಿಸ್ಟರ್ ಸುಂದರ್ ಮೂರ್ತಿ ಅವ್ರ ಮಗ.
ಮಿನಿಸ್ಟರ್ ಮಗನ? ಅಯ್ಯೋ ನಿನ್ನ ಅಂಥವ್ರು ಸವಾಸ ಮಾಡಿದ್ಯಾ? ನಿನ್ಗೇನೇ ಬಂತು ಕೇಳು? ಅಮ್ಮ ಸಿಟ್ಕೊಂಡ್ಬೇಡಮ್ಮ, ಸ್ವಲ್ಪ ನಿಧಾನವಾಗಿ. ಇನ್ನೂ ಎಂಥದೇ ನಿಧಾನ? ಹಂಗೆ ಬಿಟ್ಟಿದ್ರೆ ಎರಡು ಮಕ್ಕಳನ್ನ ನೆತ್ಕೊಂಡು ಬಂದು ಆಮೇಲೆ ಹೇಳಿರೋಳು. ಮಿನಿಸ್ಟರ್ ಮಗನ ಸವಾಸ ಮಾಡಿದಾಳಲ್ಲೇ. ಮಿನಿಸ್ಟರ್ ಮಕ್ಕಳು ಯಾವತ್ತಾದ್ರೂ ಪ್ರೀತಿ ಮಾಡಿದಾರೇನೆ? ಅವ್ರೇನಿದ್ರು ಶೋಕಿಲ್ಲ ಅಲ್ಲ. ಬಡವ್ರ ಮನೆ ಹೆಣ್ಮಕ್ಳನ್ನ ಉಪಯೋಗಿಸ್ಕೊಂಡು ಆಮೇಲೆ ಬಿಸಾಡ್ಬಿಟ್ಟು ಹೋಗ್ತಾರೆ. ಎಂತ ಅನ್ಯಾಯ ಮಾಡ್ಕೊಂಡಿದ್ಯೆ? ಈಗಲೂ ಅಂಥದ್ದೇನಾಗಿಲ್ಲಮ್ಮ. ಮಿನಿಸ್ಟರ್ ಮಕ್ಕಳಾದ ಮಾತ್ರಕ್ಕೆ ಅವ್ರೇನು ಮನುಷ್ಯರೇ ಅಲ್ವಾ? ದಿಶನ್ನ ಅವ್ನು ನಿಜವಾಗ್ಲೂ ಪ್ರೀತಿಸಿದ್ದಕ್ಕೆ ಅವಳನ್ನ ಕರ್ಕೊಂಡೋಗಿ ಅವ್ನು ಮದುವೆ ಮಾಡ್ಕೊಂಡಿದ್ದು. ದಿಶಾ, ಅವನಿಗೆ ಫೋನ್ ಮಾಡು, ನಾಳೆನೆ ಬರಕ್ಕೆ ಹೇಳು. ಅದು ಅವನು ಮದುವೆ ಆದಮೇಲೆ 4 ದಿನ ಸುತ್ತಾಡ್ಕೊಂಡು ಬರೋಣ ಅಂತ ನನ್ನ ಕಾಶ್ಮೀರಕ್ಕೆ ಕರ್ಕೊಂಡು ಹೋಗಿದ್ದ. ಅಲ್ಲೇ 4 ದಿನ ಉಳ್ಕೊಂಡಿದ್ವಿ.